ಹಲೋ ಗಾಯ್ಸ್, ಡ್ಯಾನ್ಸ್ ಮಾಡಿದ್ದು ಕುಂಡಿ ಸಾಕಾಗಿ ಹೈ ಸೇರಿ ಹಾಲಿಡೇ ಹೋಮ್ಸ್ ಅಲ್ಲಿ ಬಂದು ವೇವ್ ನೋಡ್ಕೊಂಡು ಜಸ್ಟ್ ಫ್ರೆಶ್ ಅಪ್. ಇಲ್ಲಿಂದ ಒರಿಜಿನಲ್ ಟ್ರೆಕಿಂಗ್ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಹೋದೆ. ಸೊ ನೀವು ಕುತ್ಕೊಂಡು ಅಲ್ಲೇ ಊಟ ಕೂಡ ಮಾಡಿದ್ವಿ ನಾವು. ನಿಜವಾಗ ಅದು ವಾಸ್ ಲೀಚಸ್ ಗಿಂತ ಜಾಸ್ತಿ ಇತ್ತು ಅಂತ ಹೇಳ್ಬೋದು. ಆಯ್ತಪ್ಪ ಮ್ಯೂಸಿಕಲ್ ಚೇರ್ ಒಂದು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಹೋಗ್ತಿರೋದು ಬಂದ್ಬಿಟ್ಟು ಚಿಕ್ಕಮಂಗ್ಳೂರಿಗೆ. ಸೊ ನೀವು ನನ್ನ ಜೊತೆ ಬನ್ನಿ. ಸೊ ನಾನು ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಕಮ್ ಆನ್. ಫ್ರೈಡೇ ನೈಟು ಆಫೀಸ್ ಮುಗಿಸ್ಕೊಂಡು ನನ್ನ ಫ್ರೆಂಡ್ ಪೇಜಲ್ಲಿ ಸ್ಟೇ ಆಗಿದೆ. ಸೊ ಸರಿಯಪ್ಪ, ಟಿ ಟಿ ಬಂತು ಅಂತ ಹುಡ್ಕೊಂಡು ಹೋದ್ರೆ ಅವ್ರು ಯಾರ್ದೋ ಬೇರೋ ಟಿ ಟಿ ಇತ್ತು. ಸೊ ನಮ್ಮ ಟಿ ಟಿನ ಹುಡುಕ್ಬಿಟ್ಟು ಹತ್ಬಿಟ್ಟು ನಮ್ಮ ಸ್ಟೇವರ್ ಅಣ್ಣಗೆ ಹಾಯ್ ಹೇಳ್ಬಿಟ್ಟು ಎಲ್ಲರೂ ಕುತ್ಕೊಂಡ್ವಿ. ಸೊ ಎಲ್ಲರೂ ನಾವು ಗೋ ಪ್ರಯಾಣ ಅಂತ ಟ್ರಾವೆಲರ್ ಹತ್ರ ಬುಕ್ ಮಾಡ್ಕೊಂಡಿದ್ವಿ ಇಲ್ಲಿಗೆ ಹೋಗ್ಬೇಕಂತ. ಸೊ ನಮಗೆ ಬ್ಯಾಂಗ್ಳೂರ್ ಟು ಬ್ಯಾಂಗ್ಳೂರ್ ಒಬ್ರು ಗೈಡ್ನ ಕೊಟ್ಟಿದ್ರು, ಮತ್ತೆ ಅದ್ರ ಜೊತೆಗೆ ನಮ್ಮ ಡ್ರೈವರ್ ಅಂಕಲ್. ಸೊ ತುಂಬಾ ಕ್ಲೋಸ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಡ್ರೈವ್ ಮಾಡಿ ನಮ್ಗೆ ಸೇಫ್ ಆಗಿ ಕರ್ಕೊಂಡು ಬರೋದವ್ರೆ. ಆಮೇಲೆ ಸರಿ ಅಂದ್ಬಿಟ್ಟು ನಮ್ಗೆ ಬೇಕಾಗಿದ್ದಂತ ಸಾಂಗ್ಸ್ ನ ಪ್ಲೇ ಮಾಡಿ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದು ಕುಂಡಿ ಸಾಕಾಗಿತ್ತು ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಕಾರ್ಡ್ಸ್ ಆಡಿದ್ವಿ. ಸ್ವಲ್ಪ ಎಂಜಾಯ್ಮೆಂಟ್ ಮಾಡ್ಕೊಂಡು ಹಂಗೆ ಕಾರ್ಡ್ಸ್ ಆಡ್ಕೊಂಡು ಸ್ವಲ್ಪ ಸ್ಲೀಪ್ ಮಾಡ್ಕೊಂಡು ಹಂಗೆ ಟ್ರಾವೆಲಿಂಗ್ ಮಾಡ್ತಾ ಹೋದ್ವಿ. ಹೋಗಿದ್ದು ನಾವು ಹೈ ಸೇರಿ ಹಾಲಿಡೇ ಹೋಮ್ಸ್ ಅಲ್ಲಿ. ತುಂಬಾನೇ ಚೆನ್ನಾಗಿತ್ತು ರೂಮ್ಸ್ ಎಲ್ಲ. ಬನ್ನಿ ನಮ್ಗೆ ರೂಮ್ ಯಾವ ತರ ಕೊಟ್ಟಿದ್ರು ಅಂತ ಹೇಳ್ತೀನಿ. ತುಂಬಾನೇ ಚೆನ್ನಾಗಿತ್ತು. ನೈಟ್ ಅಲ್ಲೂ ತುಂಬಾ ಚೆನ್ನಾಗಿತ್ತು, ಬೆಳಿಗ್ಗೆ ಅಂತೂ ತುಂಬಾ ಸಖತ್ತಾಗಿತ್ತು. ಸೊ ಬೆಳಗ್ಗೆ ವ್ಯೂ ತೋರಿಸ್ತೇನೆ. ಸೊ ನೈಟ್ ಹೋಗಿ ಆರಾಮಾಗಿ ಆಲ್ರೆಡಿ ನಾವು ಹೋಗೋಷ್ಟರಲ್ಲೇ 2 o'clock ಆಗೋಗಿತ್ತು. 2 to 3 o'clock ಆಗೋಗಿತ್ತು. ಸೊ ಮಲಗಿದ್ರೆ ಸಾಕಪ್ಪ ಅನಿಸ್ತಾ ಇತ್ತು. ಹಲೋ ಗಾಯ್ಸ್, ಸೊ ಆಲ್ರೆಡಿ ಲೇಟ್ ಆಗಿದೆ. ಸೊ ಇವಾಗ 1 hour ಮಲಗಿ ಎದ್ದೇಳುವ. ಬಾಯ್ ಬಾಯ್. ನಾವು ಮಾರ್ನಿಂಗ್ ಎದ್ದೇಳೋಷ್ಟರ ಆಲ್ರೆಡಿ 6:30 7 o'clock ಆಗಿತ್ತು. ನಾನು ವೀವ್ ನೋಡ್ಲೇಬೇಕಂತ ಅಂದ್ಬಿಟ್ಟು ಆಚೆಗಡೆ ಬಂದು ವೀವ್ ನೋಡ್ಕೊಂಡು ಜಸ್ಟ್ ಫ್ರೆಶ್ ಅಪ್ ಆಗೋಣ ಅಂತ ಹೋದೆ. ಗುಡ್ ಮಾರ್ನಿಂಗ್ ಗೈಸ್. ಸೊ ನಾನು ಇವಾಗ ಹೋಗ್ತಿದ್ದೀನಿ ಟ್ರೆಕ್ಕಿಂಗ್ಗೆ. ರೆಡಿ ಆಗಿ ಬ್ರೇಕ್ಫಾಸ್ಟ್ ಅಂತ ಬಂದೆ. ಸೌಗೆ ಉಪ್ಪಿಟ್ಟು ಪಲಾವ್ ಎಲ್ಲ ಇತ್ತು. ಸೊ ಲೈಟ್ ಆಗಿ ತಿನ್ಕೊಳ್ಳೋಣ ಅಂದ್ಬಿಟ್ಟು ಲೈಟ್ ಆಗಿ ತಿನ್ಕೊಂಡು ಬಿಕಾಸ್ ಟ್ರೆಕ್ಕಿಂಗ್ ಹೋಗ್ತಿದೀವಿ ಅಂತ. ಸೊ ಆಮೇಲೆ ಟಿ ಟಿ ಹತ್ಬಿಟ್ಟು ನಮ್ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಸೊ ಜರ್ನಿ ಸ್ಟಾರ್ಟ್ ಮಾಡಾದ್ಮೇಲೆ ನಾವು ಹುಡುಕಿದಂತ ಅರಣ್ಯ ಇಲಾಖೆ. ಸೊ ಅಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಯ್ತು ಎಲ್ಲಿ ಸಿಗುತ್ತೆ ಅಂತ. ಸೊ ನಿಮಗ್ ಯೂಸ್ ಆಗ್ಲಿ ಅನ್ಬಿಟ್ಟು ತೋರಿಸ್ತಿದ್ದೀನಿ. ಇದೆ ಅರಣ್ಯ ಇಲಾಖೆ. ಇಲ್ಲಿ ನಿಮ್ಗೆ ಪಾಸ್ ಆಗಿರ್ಬೋದು, ಮತ್ತೆ ಐಡೆಂಟಿ ಕಾರ್ಡ್ಸ್ ಕೊಡ್ತಾರೆ. ನೀವು ಎಲ್ಲಿಗೆ ಹೋಗ್ಬೇಕಂದ್ರೆ ಲೋಕಲ್ ಗೈಡ್ಸ್ ಕೂಡ ನಿಮಗ್ ಸಿಗ್ತಾರೆ. ನಮ್ಗೆ ಆಲ್ರೆಡಿ ಅಲೋಕೇಟ್ ಮಾಡ್ಬಿಟ್ಟಿದ್ರು ಲೋಕಲ್ ಗೈಡ್ಸ್ ನ. ಸೊ ನೀವ್ ಬೇಕಾದ್ರೆ ನಿಮ್ಗೆ ಇಲ್ಲಿ ನೀವೇನಾದ್ರು ಪರ್ಸನಲ್ ವೆಹಿಕಲ್ಸ್ ಅಲ್ಲಿ ಬರ್ತೀರಾ ಅಂದ್ರೆ ಸೊ ನಿಮ್ಗೆ ಇಲ್ಲಿ ಲೋಕಲ್ ಗೈಡ್ಸ್ ಸಿಗ್ತಾರೆ. ಇದು ಬಂದು ಸ್ಟಾರ್ಟಿಂಗ್ ಪಾಯಿಂಟ್ ಕರಿಂಜಲ್ ಪೀಕ್ ಆಗ. ಸೊ ಇಲ್ಲಿ ನಾವು ಹೋಗ್ಬೇಕಿತ್ತು, ಬಟ್ ಕೊಚ್ಚೆ ಎಲ್ಲ ಆಗಿತ್ತು ಅನ್ಬಿಟ್ಟು ವಾಕ್ ಮಾಡಕ್ ಆಗಲ್ಲ ಅನ್ಬಿಟ್ಟು ನಮ್ನ ರೋಡಲ್ಲಿ ಕರ್ಕೊಂಡು ಹೋದ್ರು. ಆರ್ಚ್ ಇತ್ತಲ್ವಾ, ಅದೇ ಸ್ಟಾರ್ಟಿಂಗ್ ಪಾಯಿಂಟ್ ಫಾರ್ ದಿ ಕರಿಂಜಲ್ ಟ್ರೆಕಿಂಗ್. ಸೊ ನಮ್ಗೆ ಯಾರೋ ಕನ್ಫ್ಯೂಸ್ ಮಾಡ್ಬಿಟ್ಟು ಅಂದ್ಬಿಟ್ಟು ನಾವು ತುಂಬಾ ಮುಂದೆ ಹೊಟ್ಟೋದ್ವಿ. 2 hours ಆಯ್ತು ನಾವು ಬರೋ ಅಷ್ಟರಲ್ಲಿ, ನಾವು ಟ್ರೆಕ್ ನ ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ. ಸೊ ನೀವು ಕನ್ಫ್ಯೂಸ್ ಆಗ್ಬೇಡಿ, ಸ್ಟಾರ್ಟಿಂಗ್ ಪಾಯಿಂಟ್ ಬಂದ್ಬಿಟ್ಟು ಆರ್ಚ್ ಇರೋದೆ. ಆಮೇಲೆ ನಾವು ಟ್ರೆಕ್ ನ ಸ್ಟಾರ್ಟ್ ಮಾಡಿದ್ವಿ. ಕಿರಿಂಜಲ್ ಪೀಕ್ ಹೈಟ್ ಬಂದ್ಬಿಟ್ಟು 1159 meters ಇದೆ. ಸೊ ನಾವ್ ಎಂಡಿಂಗ್ ಪಾಯಿಂಟ್ ಇಂದ ಸ್ಟಾರ್ಟ್ ಮಾಡ್ತೀವಿ ನಮ್ ಟ್ರೆಕಿಂಗ್ ನ. ಇದು ಬಂದು ಒಟ್ಟು 14 kilometers ಇದೆ. ಹಲೋ ಗಾಯ್ಸ್, ವಿ ಆರ್ ಇಂದ ಕುದುರೆಮುಖ ಕಿರಿಂಜಲ್ ಫಾಲ್ಸ್ ಹತ್ರ ಕಿರಿಂಜಲ್ ಟ್ರೆಕಿಂಗ್ ಗೆ ಬಂದಿದೀವಿ. ಸೊ ನೀವ್ ನೋಡ್ಬೋದು ಸಕಾಲಾಗಿರುವಂತ ವ್ಯೂ ಇವಾಗ. ಸೊ ಲೆಟ್ಸ್. ಇದು ಬಂದು ಭದ್ರಾ ರಿವರ್. ನಮ್ ಟ್ರೆಕಿಂಗ್ ಸ್ಟಾರ್ಟ್ ಮಾಡಿದಾಗ ಇದೆ ಫಸ್ಟ್ ರಿವರ್ ನಮ್ಗೆ ಕಾಣಿಸಿದ್ದು. ತುಂಬಾ ಚೆನ್ನಾಗಿತ್ತು. ಸೊ ಬಿಸಿಲಲ್ಲಿ ಹೋಗ್ತಿದ್ವಿ. ಅದೊಂದು ಸಿಕ್ಕಿದ್ರಿಂದ ತುಂಬಾ ತಂಪಂತ ಅನಿಸ್ತಿತ್ತು. ಹಲೋ ಎಲ್ಲ ಹಾಯ್ ಹೇಳಿ. ಹೌ ವಾಸ್ ದ ಜೋಶ್? ಇಲ್ಲಿಂದ ಒರಿಜಿನಲ್ ಟ್ರೆಕಿಂಗ್ ಸ್ಟಾರ್ಟ್ ಆಗ್ತಿದೆ. ಸೊ ನಿಮ್ಗೆ ಏನಾದ್ರು ಇನ್ನ ಟ್ರೆಕಿಂಗ್ ವಿಡಿಯೋಸ್ ಜಾಸ್ತಿ ಬೇಕಂದ್ರೆ ತಿಳಿಸಿ. ಸೊ ಮಂತ್ಲಿ ಒಂದು ಟ್ರೆಕಿಂಗ್ ಹೋಗೋಣ ಅಂತ ಪ್ಲಾನ್ ಮಾಡ್ತಿದ್ದೇನೆ. ಸೊ ಹೋಗಿದ್ರೆ ಚೆನ್ನಾಗಿರುತ್ತೆ. ಸೊ ನೀವು ಟ್ರೆಕಿಂಗ್ ನಂದು ಫಸ್ಟ್ ಟ್ರೆಕಿಂಗ್ ವಿಡಿಯೋ ಆಗಿದೆ. ಸೊ ನಿಮ್ಗೆ ಹೆಂಗ್ ಅನ್ಸ್ತಿದೆ? ನೀವು ಫಸ್ಟ್ ಟೈಮ್ ಆ ಟ್ರೆಕಿಂಗ್ ಬಂದಿರೋದು? ಸೊ ಹೌ ಯು ಆರ್ ಫೀಲಿಂಗ್? ನಂಗಂತೂ ಜಾಸ್ತಿ ವಾಕ್ ಮಾಡೋ ಅಭ್ಯಾಸ ಇರಲಿಲ್ಲ. ವರ್ಕ್ ಅದು ಇದು ಅಂತ ಇದ್ದಿದ್ದು. ಸೊ ಇಲ್ಲಿ ವಾಕ್ ಮಾಡಿದ್ಮೇಲೆ ತುಂಬಾ ಸುಸ್ತಾಗ್ತಿತ್ತು ನನಗೆ. ಆ ನೇಚರ್ ನೋಡೋದೇ ಮಜಾ ಇತ್ತು, ಬಟ್ ತುಂಬಾನೇ ಸುಸ್ತಾಗ್ತಿತ್ತು. ಮಳೆ ಬಂದು ನಿಜವಾಗ್ಲೂ ಹೆಲ್ಪ್ ಮಾಡ್ತು ನಮ್ಗೆ. ಸಖತ್ತಾಗಿ ಬಂತು ಮಳೆ. ಬಂದಿದ್ಕೆನೆ ನಿಜವಾಗ್ಲೂ ತುಂಬಾ ಹೆಲ್ಪ್ ಆಯ್ತು. ನೀವೇ ಟ್ರೆಕ್ಕಿಂಗ್ ಅವ್ರು ಮಳೆ ಟೈಮಲ್ಲೇ ಹೋಗಿ, ನಿಜವಾಗ್ಲೂ ತುಂಬಾನೇ ಸಖತ್ತಾಗಿರುತ್ತೆ ವ್ಯೂ ಎಲ್ಲ. ಸೊ ಡೋಂಟ್ ಮಿಸ್ ಇಟ್. ಚಿಕ್ಕಮಂಗ್ಳೂರಲ್ಲಿ ಎಲ್ಲಾ ಪ್ಲೇಸ್ ವಿಸಿಟ್ ಮಾಡಿ. ನಾನಂತೂ ಇನ್ನೂ ವಿಸಿಟ್ ಮಾಡೋದು ತುಂಬಾನೇ ಇದೆ. ಸೊ ನೀವು ವಿಸಿಟ್ ಮಾಡಿ. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಯಾವ ತರ ವಿಡಿಯೋ ಬೇಕು ಅಂತ. ಸೊ ನಾನು ನಿಜವಾಗ್ಲೂ ಟ್ರೈ ಮಾಡ್ತೇನೆ ಯಾವ ತರ ಅಂತ. ತುಂಬಾ ಲೇಟ್ ಆಯ್ತು ನಾನು ವಿಡಿಯೋ ಅಪ್ಲೋಡ್ ಮಾಡೋದಿದು. ಸೊ
ಬೇಜಾರ್ ಮಾಡ್ಕೊಬೇಡಿ, ಇದೇ ತರ ಅಪ್ಲೋಡ್ ಮಾಡ್ತಿರ್ತೇನೆ ಇನ್ಮೇಲೆ ಕಂಟಿನ್ಯೂಸ್ ಆಗಿ. ಸೊ ನಾನಂತೂ ಈ ವೈಬ್ ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನೀವು ಆಲ್ರೆಡಿ ಇದನ್ನ ವಿಸಿಟ್ ಮಾಡಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಆಲ್ರೆಡಿ ವಿಸಿಟ್ ಮಾಡಿದ್ದೀನಿ ಅಂತ. ಸೊ ಎಂಜಾಯ್ ಮಾಡ್ಕೊಳ್ಳಿ. ಸೊ ಲೀಚ್ಗೆಲ್ಲ ಭಯ ಪಡಬೇಡಿ, ಆರಾಮಾಗಿ ಎಂಜಾಯ್ ಮಾಡಿ. ಸೊ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಮಳೆಯಲ್ಲಿ ಎಂಜಾಯ್ 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 ಜಸ್ಟ್ ಎಂಜಾಯ್ ಇಟ್ ಅಂತ ಅಂದ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಹೋದೆ. ಸೊ ನೀವು ಮಳೆ ಟೈಮಲ್ಲಿ ಪ್ಲೀಸ್ ಪ್ಲೀಸ್ ವಿಸಿಟ್ ಅಂತ ಹೇಳ್ತೀನಿ. ಲೀಚಸ್ ಬಗ್ಗೆ ತಲೆನೇ ಕೆಡ್ಸ್ಕೋಬೇಡಿ, ಇಲ್ಲ ನೇಚರ್ನ ನೋಡೋದ್ರಲ್ಲಿ ನಿಜವಾಗೂ ತುಂಬಾನೇ ಸಖತ್ತಾಗಿರುತ್ತೆ. ದಿಸ್ ಇಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನಾನು ಫಸ್ಟ್ ಟೈಮ್ ಟ್ರೆಕ್ಕಿಂಗ್ ಬಂದಿರೋದು ಕೂಡ, ಫಸ್ಟ್ ಟೈಮ್ ಇಷ್ಟು ಆಚೆ ಬಂದ್ಬಿಟ್ಟು ಓಡಾಡ್ತಾ ಇರೋದು ಕೂಡ. ಸೊ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗಿಂದ ಸೊ ನನ್ಗೆ ತುಂಬಾ ಟ್ರಾವೆಲಿಂಗ್ ಅಲ್ಲಿ ಇಷ್ಟ ಆಗಿತ್ತು ಅಂದ್ಬಿಟ್ಟು ಇವಾಗ ಎಕ್ಸ್ಪ್ಲೋರ್ ಮಾಡಕ್ ನನ್ಗೆ ಟೈಮ್ ಸಿಗ್ತಾ ಇದೆ. ಸೊ ನಿಮ್ಗೂ ತೋರಿಸ್ತೇನೆ, ನಾನು ಎಕ್ಸ್ಪ್ಲೋರ್ ಮಾಡ್ತೇನೆ. ಸೊ ನಿಮ್ಗೆ ಇದೇ ತರ ಇನ್ನೂ ವಿಡಿಯೋ ಬೇಕಂದ್ರೆ ನಿಜವಾಗ್ಲೂ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಪ್ಲೀಸ್ 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 ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಯಾವ್ಯಾವ ಪ್ಲೇಸ್ಗೆ ಹೋಗ್ಬೇಕಂತ. ನಾನು ಹೋಗಿ ಎಕ್ಸ್ಪ್ಲೋರ್ ಮಾಡ್ಬಿಟ್ಟು ಅದನ್ನ ನಿಮ್ಗೆ ತಿಳಿಸ್ತೇನೆ ಎಲ್ಲೆಲ್ಲಿ ಯಾವ ತರ ಇದೆ ಅಂತ. ಸೊ ಬನ್ನಿ, ನನ್ನ ಫ್ರೆಂಡ್ಸ್ ನ ಕೆಲ ನಿಮ್ಗೆ ನಿಮ್ಗೆ ಲೀಚ್ ಜೊತೆ ಹೆಂಗನ್ಸಿದೆ? ಬೇಡವಾ? ಲೀಚಸ್ ಎಲ್ಲ ಸೈಡ್ಗೆ ಇಟ್ಬಿಟ್ಟು ನಾವು ನೇಚರ್ ನೋಡಕ್ ಬಂದಿದ್ದು. ಸೊ ಅಲ್ಲಿದೆ ನೋಡಿ ನಮ್ ಎಂಡಿಂಗ್ ಪಾಯಿಂಟ್, ಅಷ್ಟು ದೂರ ಹೋಗ್ಬೇಕು ಇನ್ನು. ಸೊ ನಾನಂತೂ ನಿಜವಾಗ್ಲೂ ಎಂಜಾಯ್ ಮಾಡಿದೆ, ತುಂಬಾನೇ ಎಂಜಾಯ್ ಮಾಡಿದೆ. ನಾನು ಕೇಳಾಗ ಒಂದ್ಸತಿ ಹೋಗಿದ್ದೆ, ಜಿಪ್ ಲೈನ್ ಟ್ರೈ ಮಾಡಿದ್ಮೇಲೆ ನಂಗೆ ನಿಜವಾಗ್ಲೂ ಹೈಟ್ ಎಲ್ಲ ಭಯ ಹೊಟ್ಟೋಗ್ಬಿಟ್ಟಿದೆ. ಸೊ ನಿಜವಾಗ್ಲೂ ಎಷ್ಟು ಸಖತ್ತಾಗಿದೆ ಗೊತ್ತಾ, ಪೀಸ್ ಆಫ್ ಮೈಂಡ್ ಅಂತ ಹೇಳ್ಬೋದು. ವರ್ಕ್ ಪ್ರೆಷರ್ ಇಂದ ಯಾರ್ಯಾರು ಇರ್ತಾರೋ ಸೊ ಈ ತರ ವೀಕ್ಲಿ ಒನ್ಸ್ ಟ್ರೆಕ್ಕಿಂಗ್ ಅಂತ ಹೋಗ್ಬೋದು, ಇಲ್ಲ ಆಚೆ ಎಲ್ಲಾದ್ರೂ ಹೋದ್ರೆ ಸಖತ್ತಾಗಿರುತ್ತೆ. ಸೊ ಇವಾಗಂತೂ ಸಣ್ಣಕ್ಕಿತ್ತು ರೋಡ್ ಅಂತೂ, ನಂಗಂತೂ ಫುಲ್ ಭಯ ಆಗ್ತಿತ್ತು ಫಸ್ಟ್ ಟೈಮ್ ಅಂತ ಅಂದ್ಬಿಟ್ಟು. ಬಟ್ ನೋಡಿದ್ರೆ ನಿಜ ಕಳ್ಳೋಗ್ತಿದೆ, ನನ್ಗೆ ಏನ್ ಆಗ್ತಿದೆ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ನಿಜ ಹೇಳ್ಬೇಕಂದ್ರೆ ನಾನು ಲೀಚಸ್ ಹತ್ರ ತುಂಬಾನೇ ಕಚ್ಚಿಸ್ಕೊಂಡಿದ್ದೀನಿ. ಬಟ್ ನಮ್ಗೆ ಲಾಸ್ಟ್ ಅಲ್ಲಿ ತೋರಿಸ್ತೀನಿ ಎಷ್ಟು ಲೀಚಸ್ ನಂಗೆ ಕಚ್ಚಿದೆ, ಏನೇನ್ ಆಗಿದೆ ನನ್ ಕಾಲು ಅಂತ. ಸೊ ನಾನಂತೂ ಇದನ್ನ ನೋಡಿ ಅಪ್ಪ ಹೆಂಗಪ್ಪ ಹೋಗೋದು ಅನ್ಕೊಂಡ್ವಿ, ಬಟ್ ಆಗತ್ತೆ, ಇದನ್ನ ಮಾಡಕ್ ಅಂತಾನೆ ಬಂದಿರೋದು ಅಂತ. ಸೊ ನಂಗೆ ಪೀಸ್ಫುಲ್ ಕೊಟ್ಟಿದ್ದು ನೇಚರ್. ನಾನ್ ನೋಡ್ದಾಗೆಲ್ಲ ತುಂಬಾನೇ ಸಖತ್ತಾಗಿತ್ತು, ಬಟ್ ಮೋಟಿವೇಟ್ ಕೂಡ ಮಾಡ್ತಿತ್ತು. ಸೊ ಹೆಂಗೋ ಕಷ್ಟಪಟ್ಟು ಇಷ್ಟಪಟ್ಟು ಫೈನಲಿ ರೀಚ್ ಆಗ್ಬಿಟ್ವಿ ಎಂಡ್ ಪಾಯಿಂಟ್ಗೆ. ನೋಡ್ಬೋದು ಎಷ್ಟು ಸಖತ್ತಾಗಿದೆ. ನಿಜ ನನ್ಗೆ ಫಸ್ಟ್ ಟೈಮ್ ಇದು ಈ ತರ ಎಲ್ಲ ನೋಡ್ತಿರೋದಾಗಿರ್ಬೋದು, ನಿಜ ಆಚೆ ಬಂದಿರೋದು ನಿಜವಾಗೂ ತುಂಬಾನೇ ಸಖತ್ತಾಗಿತ್ತು. ಆಮೇಲೆ ನಾನು ಆ ಬೆಟ್ಟದ ತುದಿಯಲ್ಲಿ ಕುತ್ಕೊಂಡು ಅಲ್ಲೇ ಊಟ ಕೂಡ ಮಾಡಿದ್ವಿ ನಾವು. ನಿಜವಾಗ ಅದು ವಾಸ್ ಬೆಸ್ಟ್ ಮೂಮೆಂಟ್ ಅಂತ ಹೇಳ್ಬೋದು. ನಂಗೆ ಸಖತ್ತಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. ಸೊ ನೀವು ಇದೇ ತರ ಬನ್ನಿ. ಸೊ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ 7 ಕಿಲೋಮೀಟರ್ಸ್, ಕೆಳಗಡೆ ಹೋಗ್ಬೇಕಾದಾಗ 7 ಕಿಲೋಮೀಟರ್ಸ್, ಸೊ 14 ಕಿಲೋಮೀಟರ್ಸ್ ಆಗುತ್ತೆ. ಇದು ಬಂದ್ಬಿಟ್ಟು ಗೋಸ್ಟ್ ಹೌಸ್ ಅಂತ. ಸೊ ಗೋಸ್ಟ್ ಏನಿಲ್ಲ, ಸುಮ್ನೆ ಗೋಸ್ಟ್ ಹೌಸ್ ಅಂತ ಕರೀತಾರೆ, ಬಿಕಾಸ್ ಹಳೆ ಮನೆ ಇರೋದ್ರಿಂದ. ಸೊ ಹೋಗ್ಬೇಕಾದಾಗ ಈ ತರ ಇತ್ತು, ಹೋಗ್ಬೇಕಾದಾಗ ಅಂತೂ ಇನ್ನೂ ಚಿಕ್ಕದಾಗಿತ್ತು, ಬರ್ಬೇಕಾದಾಗ ತುಂಬಾ ದೊಡ್ಡದಾಗಿತ್ತು ಅಂತ ಅನ್ಸ್ತು. ಇದು ತುಂಬಾ ಕಾಡ್ ಒಳಗಡೆ ಹೋಗ್ತಿದ್ವಿ. ನಿಜವಾಗ್ಲೂ ಈ ತರ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ ನಿಜವಾಗ್ಲೂ ಒಳ್ಳೇದ್ ಅನ್ಸುತ್ತೆ. ಬನ್ನಿ, ನನ್ ಕಾಲ್ ನೋಡ್ಬೇಕು ಫಸ್ಟ್ ಆಫ್ ಆಲ್ ಹೆಂಗಾಗಿದೆ ಅಂತ. ಫುಲ್ ಒಂದ್ 4-5 ಲೀಚಸ್ಗಿಂತ ಜಾಸ್ತಿ ಇತ್ತು ಅಂತ ಹೇಳ್ಬೋದು, ಎಲ್ಲ ಕುಡ್ದ್ಬಿಟ್ಟು ಬಿದ್ದೋಗಿದ್ವು. ಸೊ ಅದಕ್ಕೆ ಭದ್ರಾರಿ ಬಂದ್ಬಿಟ್ಟು ಕಾಲ್ನ ತಂಪ್ ಮಾಡ್ಕೊಂಡು ಫುಲ್ ಶೂ ಕೂಡ ಎತ್ಕೊಂಡ್ ಬರಕ್ ಮನ್ಸೇ ಆಗ್ತಾ ಇರ್ಲಿಲ್ಲ ನನಗೆ. ಫುಲ್ ಬ್ಲಡ್ ಎಲ್ಲ ತುಂಬ್ಕೊಂಡಿತ್ತು, ಶೂ ಎಲ್ಲ ಗಲೀಜಾಗೋಗಿತ್ತು. ಸೊ ಸರಿ ಅನ್ಬಿಟ್ಟು ಹೆಂಗೋ ಬಂದ್ವಿ. ಸೊ ನಾನೇನ್ ಮಿಸ್ಟೇಕ್ ಮಾಡಿದೆ ಅಂದ್ರೆ ಸಾಕ್ಸ್ ಹಾಕೇ ಇರ್ಲಿಲ್ಲ, ಮತ್ತೆ ಡೆಟಾಲ್ ಹಚ್ಕೊಂಡಿದ್ವಿ. ನೀವೇನ್ ಮಾಡಿ ಅಂದ್ರೆ ಸಾಕ್ಸ್ ನ ಹಚ್ಕೊಳ್ಳಿ, ಮತ್ತೆ ಡೆಟಾಲ್ ನ ಯೂಸ್ ಮಾಡಕ್ ಹೋಗ್ಬೇಡಿ. ಸಾಲ್ಟ್ ವಾಟರ್ ನ ಇಟ್ಕೊಂಡು ಶೂ ಮೇಲೆಲ್ಲ ಸ್ಪ್ರೇ ಮಾಡ್ಕೊಂಡು ಯೂಸ್ ಮಾಡಿ, ಬಿಕಾಸ್ ಅವಾಗ ಲೀಚಸ್ ನಿಮ್ ಹತ್ರ ಕೂಡ ಬರಲ್ಲ. ಸೊ ಇದೊಂದು ಪ್ರಿಕಾಷನ್ಸ್ ನ ನೀವು ತಗೋಬಹುದು. ಟ್ರೆಕ್ಕಿಂಗ್ ಮುಗಿಸಿ ರೂಮಿಗೆ ಬಂದ್ವಿ, ಫ್ರೆಶ್ ಅಪ್ ಆದ್ವಿ. ಕೈ ಕಾಲೆಲ್ಲ ತುಂಬಾ ನೋವ್ತಿತ್ತು. ಅಷ್ಟರಲ್ಲಿ ಫೈರ್ ಕ್ಯಾಂಪ್ ರೆಡಿ ಆಗಿದೆ ಅಂತ ಹೇಳಿದ್ರು. ಸ್ವಲ್ಪ ಬಿಸಿ ಕಾಯಿಸ್ಕೊಂಡು ಆಯ್ತಪ್ಪ ಮ್ಯೂಸಿಕಲ್ ಚೇರ್ ಒಂದ್ ಆಡ್ಬಿಡೋಣ ಅಂದ್ಬಿಟ್ಟು ಹಾಡಿ ಎಂಜಾಯ್ ಮಾಡ್ಕೊಂಡ್ವಿ ಅಲ್ಲೂ. ಸೊ ಆಮೇಲೆ ಅಂತೂ ವಾಲಿನ ಗ್ಯಾಪ್ನ ಬಂತು, ಮೈ ತುಂಬಾ ಎಲ್ಲ ಹಚ್ಕೊಂಡು ಮಲ್ಕೊಂಡ್ಬಿಟ್ವಿ. ಟಾಟಾ ಬಾಯ್ ಬಾಯ್ ಅಂತ. ಸೊ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಓಕೆನಾ? ಇದೇ ತರ ವಿಡಿಯೋಸ್ ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಬಾಯ್ ಬಾಯ್, ಥ್ಯಾಂಕ್ ಯು ಸೋ ಮಚ್.